ಯಾವ ಪ್ಲೇಸ್ ಅಂತ ಕಂಡುಹಿಡಿರಿ ನೋಡೋಣ. ನೀವು ಇಲ್ಲಿಯವರಾಗಿದ್ರೆ ಈ ಪ್ಲೇಸ್ ಯಾವುದು ಅಂತ ನನಗೆ ಮೆಸೇಜ್ ಮಾಡಿ. ಸಾರಿ, ಕಮೆಂಟ್ ಮಾಡಿ. ಮೆಸೇಜ್ ಯಾರು ಮಾಡಬೇಡಿ, ನನಗೆ ಕಮೆಂಟ್ ಮಾತ್ರ ಮಾಡಿ. ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಬ್ಲಾಗ್ ನಾನು 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೀಸನ್ ಏನಂತ ಹೇಳಿದರೆ, ಇವತ್ತು ನಾವು ಮದುವೆಗೆ ಹೋಗ್ತಾ ಇದ್ದೀವಿ. ಅದು ನಮ್ಮೂರಿಂದ 170 ಕಿಲೋಮೀಟ್ರು, 170 ಕಿಲೋಮೀಟ್ರ್ ದೂರದಲ್ಲಿದೆ. ನಮ್ಮ ಅಮ್ಮನ ತಂಗಿ ಮಗಂದು ಮದುವೆ. ಚಾಮರಾಜನಗರ ಡಿಸ್ಟಿಕ್ ಬರುತ್ತೆ, ಹಾನೂರ್ ಅಂತ. ಊರಿಂದ ಅಮ್ಮ ಬಂದಿದ್ದಾರೆ, ಮತ್ತು ನನ್ನ ತಂಗಿ ಕೂಡ ಬಂದಿದ್ದಾರೆ. ಇಲ್ಲಿ ಅಮ್ಮ ಕೂತಿದ್ದಾರೆ, ಇಲ್ಲಿ ನನ್ನ ತಂಗಿ ಕೂಡ ಕೂತಿದ್ದಾಳೆ. ಇವಾಗ ರೀಚ್ ಆಗೋದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಎಷ್ಟೊತ್ತಾಗ್ಬೋದು ಸಚಿನ್? ರೀಚ್ ಆಗೋದಕ್ಕೆ ಎಷ್ಟೊತ್ತಾಗ್ಬೋದು? ನಾವು ಅಲ್ಲಿ ರೀಚ್ ಆದಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಟೈಮ್ ಸಿಕ್ತು ಅಂದರೆ ನಾವು ಗಗನಚುಕ್ಕಿ ಭರಚುಕ್ಕಿ ಅದು ಹತ್ರದಲ್ಲಿದೆ, ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಬೇಗ ರೀಚ್ ಆದ್ವಿ ಅಂತಂದರೆ ಆ ಪ್ಲೇಸಿಗೆ ಹೋಗ್ತೀವಿ. ರೀಚ್ ಆದಮೇಲೆ ನಾನು ಮತ್ತೆ ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕಾರಲ್ಲಿ ಡೀಸೆಲ್ ಕಡಿಮೆ ಇತ್ತು ಅಂತ ಮೊದಲು ನಾವು ಡೀಸೆಲ್ ಹಾಕಿಸ್ಕೊಂಡು ಹೊರಡೋಣ ಅಂತ ಮೊದಲು ನಾವು ಪೆಟ್ರೋಲ್ ಬಂಕಿಗೆ ಬಂದ್ವಿ. ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ಹೋಗ್ತಾ ದಾರಿಲಿ ಹಾಗೆ ಏನಾದರೂ ತಿನ್ನೋದಕ್ಕೆ ಹಣ್ಣು ತೊಗೊಳ್ಳೋಣ ಅಂತ ನಾವು ಕಿತ್ಲೆ ಹಣ್ಣು ತೊಗೊಂಡ್ವಿ. ಕಿತ್ಲೆ ಹಣ್ಣು ತೊಗೊಂಡು ಇಲ್ಲಿಂದ ಮತ್ತೆ ಹೊರಟ್ವಿ. ರೋಡ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸುತ್ತ ಭತ್ತದ ಗದ್ದೆ ಇದೆ, ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ನಾವು ಹೋಗ್ತಾ ಇದ್ದಿದ್ದ ರೋಡಲ್ಲಿ ನಮಗೆ ನಿಯರಾಗಿ ಗಗನಚುಕ್ಕಿ ಹತ್ತಿರದಲ್ಲೇ ಇತ್ತು. ಆ ಪ್ಲೇಸ್ ನೋಡಿಕೊಂಡು ಹೋಗೋಣ ಅಂತ ನಾವು ಹೊರಟ್ವಿ. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಇತ್ತು, ಅಂದರೆ ನಮಗೆ ಹತ್ರದಲ್ಲೇ ಇತ್ತಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ಈ ರೋಡಿಗೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಾ ಇರೋ ನೀವು ಯಾರಾದರೂ ಗಗನಚುಕ್ಕಿ ಭರಚುಕ್ಕಿ ಹೋಗಿದ್ದೀರಾ, ಚೆನ್ನಾಗಿದೆಯಾ ಪ್ಲೇಸ್ ಅಂತ, ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಗಗನಚುಕ್ಕಿ ಬಂದ್ವಿ. ಚೆನ್ನಾಗಿದೆ ಪ್ಲೇಸು. ಇಲ್ಲೇ ನಾವು ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ನಡ್ಕೊಂಡು ಹೋದ್ವಿ. ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ನೋಡಿ ಕೆಲವರು ಮಾಡ್ತಾ ಇದ್ದಾರೆ. ನಾವೇನು ಅದನ್ನು ತೊಗೊಳ್ಲಿಲ್ಲ. ಮತ್ತು ಸಿಕ್ಕಾಪಟ್ಟೆ ಕೋತಿಗಳಿತ್ತು, ಏನಾದರೂ ತೊಗೊಂಡು ಹೋಗಂಗಿಲ್ಲ, ಕೋತಿ ಬರ್ತಾ ಇತ್ತು, ಭಯ ಆಗ್ತಾ ಇತ್ತು. ಇವಾಗಷ್ಟೇ ನಾವು ಗಗನಚುಕ್ಕಿ ರೀಚ್ ಆದ್ವಿ. ಹೋಗ್ತಾ ಇದ್ವಿ, ಹೆಂಗಿರುತ್ತೆ ನೋಡ್ಕೊಂಬರೋದಕ್ಕೆ. ಇಲ್ಲೇ ಏನಾದರೂ ತೊಗೋಬೇಕು ಅನ್ನಿಸ್ತಾ ಇತ್ತು. ಫ್ರೂಟ್ಸ್ ಇತ್ತು, ಬಿಸಿಲಲ್ವಾ, ಹಾಗಾಗಿ ಫ್ರೂಟ್ಸ್ ಏನಾದರೂ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಇವಾಗ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಕಾಣಿಸ್ತಾ ಇದೆಯಾ? ಏನು ತಗೊಂತೀಯ ನೀವು? ಇಲ್ಲಿ ಅಲ್ಲಿ ಮತ್ತೆ ಹೋಗ್ಬೋದಲ್ವಾ? ಸಖತ್ತಾಗಿದೆ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು. ಫಾಲ್ಸ್ ಹತ್ರ ಹೋಗೋದಕ್ಕಾಗಲ್ಲ, ಅಂದರೆ ಸ್ವಲ್ಪ ದೂರದಲ್ಲಿ ನಾವು ಫೋಟೋಸ್ ತೆಗೆಸ್ಕೋಬೋದು. ಕೆಳಗಡೆ ಸ್ಟೆಪ್ಸ್ ಮಾಡಿದ್ದಾರೆ, ಅಲ್ಲಿ ತನಕ ಹೋಗಿ ನಾವು ಫೋಟೋಸ್ ಏನಾದರೂ ಬೇಕಂದರೆ ತೆಗೆಸ್ಕೋಬೋದು. ನಾನು ಹತ್ರಕ್ಕೆ ಹೋಗಿನೂ ಕೂಡ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ, ನಿಮಗೆ ಕೆಳಗೆ ಸ್ಟೆಪ್ಸ್ ಕಾಣಿಸ್ತಾ ಇದೆಯಾ? ಅಲ್ಲಿ ತನಕ ಹೋಗ್ಬೋದು ಅಷ್ಟೇ. ಕೆಳಗಡೆ ಒಂದಷ್ಟು ಜನ ನಿಂತಿದ್ದಾರೆ, ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿ ತನಕ ಹೋಗ್ಬೋದು ಅಷ್ಟೇ, ಅಲ್ಲಿಗೆ ಲಾಸ್ಟ್ ಮಾಡಿರೋದು. ಸುತ್ತ ಬೆಟ್ಟ ಇದೆ, ಮರ ಗಿಡಗಳು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋದಕ್ಕೆ. ನಾವಿಲ್ಲಿ 1 ಅವರ್ ಇದ್ವಿ ಅನಿಸುತ್ತೆ ಅಷ್ಟೇ. ಫೋಟೋಸ್ ತೆಗೆಸ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಇಲ್ಲಿಂದ ಹೊರಟ್ವಿ. ಮದುವೆ ಹೋಗೋದಕ್ಕೆ ಲೇಟ್ ಆಗುತ್ತೆ, ಹಾಗಾಗಿ ಜಾಸ್ತಿ ಹೊತ್ತು ಇಲ್ಲಿ ಇರಲಿಲ್ಲ. 1 ಅವರ್ ಅಷ್ಟೇ ಇದ್ದಿದ್ದು. ನಿಮ್ಗೆ ಯಾರಿಗಾದ್ರೂ ಹೋಗಬೇಕು ಅನಿಸಿದರೆ ಹೋಗ್ಬೋದು, ಚೆನ್ನಾಗಿದೆ ಪ್ಲೇಸು. ಇವಾಗ ನಾವು ಗಗನಚುಕ್ಕಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ ಅಲ್ಲಿ, ಮತ್ತು ಚುರುಮುರಿ ತೊಗೊಂಡ್ವಿ. ಚುರುಮುರಿಗೆ ಕಾಂಬಿನೇಷನ್ ಆಗಿ ಬೋಂಡಾ ಬಜ್ಜಿ ಇಟ್ಕೊಂಡಿದ್ರು, ಅದನ್ನು ತೊಗೊಂಡು ನಾವು ತಿನ್ಕೊತ ಹೊರಟ್ವಿ.
ಮತ್ತು ಇಲ್ಲಿ ನೋಡ್ತಾ ಪ್ಲೇಸು ನಿಂತ್ಕೊಂಡ್ರೆ ಮದುವೆಗೆ ಲೇಟ್ ಆಗುತ್ತಲ್ವ, ಹಾಗಾಗಿ ಬೇಗ ಹೋಗಬೇಕು, ರೆಡಿ ಆಗಬೇಕು. ಮತ್ತು ಎಲ್ಲರೂ ಬಂದಿರ್ತಾರೆ, ನಾವು ಲೇಟಾಗಿ ಹೋದರೆ ಚೆನ್ನಾಗಿ ಅನಿಸಲ್ಲ ಅಂತ ನಾವು ಇಲ್ಲಿಂದ ಹೊರಟ್ವಿ. ಗಗನಚುಕ್ಕಿ ಫಾಲ್ಸ್ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ. ಇವಾಗಷ್ಟೇ ನಾವು ಬಂದು ರೀಚ್ ಆಗಿದ್ದೀವಿ ಹಾನೂರ್ಗೆ. 4:30 ಆಗಿದೆ. ನಾವೇ ಫಸ್ಟ್ ಬಂದಿದ್ದೀವಿ, ಇನ್ನು ಗಂಡಿನವ್ರು ಬರಬೇಕು. ಅವರು ಕುಶಾಲ್ ನಗರದಿಂದ ಬರಬೇಕು. ಅವರು ಇನ್ನು ಬರೋದು 5:30 ಆಗ್ಬೋದು. ನಾವು 1 ಅವರ್ ಮುಂಚೆನೇ ಬಂದು ರೀಚ್ ಆಗಿದ್ದೀವಿ. ಅವ್ರು ಬರೋದ್ರೊಳಗಡೆ ಒಳಗೆ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ತೀವಿ ಹೆಂಗಿದೆ ಅಂತ. ಗೈಸ್ ಇವಾಗ ರೂಮ್ ಹತ್ರ ಮಹೇಶ್ ಇವಾಗ ರೂಮ್ಸ್ ಬಂದ್ವಿ. ರೂಮಿಗೆ ಹೋಗೋದಕ್ಕೆ ಇಲ್ಲಿ ನಾವು ರೂಮ್ ಹತ್ರ ಬಂದ್ವಿ. ಇದು JM ರೆಸಿಡೆನ್ಸಿ ಅಂತ ಇದೆ ನಾವು ಇದ್ದಿದ್ದು ರೂಮು. ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಬರುತ್ತೆ. ಇದು ರೂಮ್ ಒಂದ್ಸಲ ನೋಡ್ಕೊಂಬಂಡು ಇರಲಿ ಅಂತ ನಾವು 1-2 ಬ್ಲ್ಯಾಂಕೆಟ್ ಕೂಡ ತೊಗೊಂಡು ಬಂದಿದ್ವಿ. ಇದೇ ರೂಮ್ ಕನ್ಫರ್ಮ್ ಮಾಡಿಕೊಂಡು ಲಗೇಜ್ ಎಲ್ಲ ರೂಮಿಗೆ ತೊಗೊಂಡು ಹೋಗ್ತಾ ಇದ್ವಿ. ಅಂದರೆ ಇವಾಗ ಚಳಿ ಅಲ್ವಾ, ಹಾಗಾಗಿ ಇರಲಿ ಅಂತ ನಾವು ಬ್ಲ್ಯಾಂಕೆಟ್ ತೊಗೊಂಡು ಬಂದಿದ್ವಿ. ಬೇಕಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಕಾರಲ್ಲೇ ಇರುತ್ತೆ ಈ ಥರ ಅಂದ್ಕೊಂಡು ತೊಗೊಂಡು ಬಂದ್ವಿ. ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ಅದು ಬ್ಯಾಗ್ ಇಟ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ರೂಮ್ ಹತ್ರ ಹೋಗೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಇವಾಗ ಲಗೇಜ್ ತೊಗೊಂಡು ರೂಮ್ ಒಳಗಡೆ ಹೋಗ್ತಾ ಇದ್ದೀನಿ. ಈ ಥರ ಇದೆ ರೂಮು. ನಮಗೇನೋ ಓಕೆ ಅನ್ನಿಸ್ತು. ಜಸ್ಟ್ ನೈಟ್ ಸ್ಟೇ ಆಗಿ ಮತ್ತು ಮಾರ್ನಿಂಗ್ ಮುಹೂರ್ತನೂ ಮುಗಿಸ್ಕೊಂಡು ಹಾಗೆ ಹೋಗೋದಲ್ವಾ, ಸಾಕು ಅನ್ನಿಸ್ತು ನಮಗಿದು. ಇವಾಗ ರೀಚ್ ಆದ್ವಿ ರೂಮಿಗೆ. ಹುಡುಗನ ಕಡೆಯವ್ರು ಬರಬೇಕು, ಒಂದು 6 ಗಂಟೆ ಆಗ್ಬೋದು ಅವ್ರು ಬರೋಷ್ಟೊತ್ತಿಗೆ. ನಾವು ಇಲ್ಲಿಂದನೇ ರೆಡಿಯಾಗಿ ಡೈರೆಕ್ಟ್ ಚೌಟ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಿ ಆಮೇಲೆ ಚೌಟ್ರಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾವೆಲ್ಲರೂ ರೆಡಿಯಾಗಿ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ನಾನು ಮದುವೆಗೆ ಹಾಕೋಣ ಅಂತ ಸ್ಯಾರಿನೇ ತೊಗೊಂಬಂದಿದ್ದೆ. ಅಂದರೆ ಮದುವೆ ಅಂದರೆ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಅನ್ಸೋದಲ್ವ, ಹಾಗಾಗಿ ಅಮ್ಮ ಇದ್ದಾರೆ, ಇಲ್ಲೇ ನನ್ನ ತಂಗಿ ಕೂಡ ಇದ್ದಾಳೆ. ನಾವಿದ್ದಿದ್ದು ರೂಮಿಂದ ಚೌಟ್ರಿಗೆ 1-1.5 ಕಿಲೋಮೀಟ್ರ್ ಅಷ್ಟಿತ್ತು. ಇಲ್ಲಿಂದ ರೆಡಿಯಾಗಿ ಅಲ್ಲಿ ಹೋಗಿ ಮತ್ತು ಅಲ್ಲಿ ಎಲ್ಲರೂ ಬಂದಿರ್ತಾರೆ. ಇವಾಗ ಹೋಗಿ ಎಲ್ಲರನ್ನ ಮಾತಾಡಿಸ್ಬೇಕು. ಆಲ್ರೆಡಿ ಕತ್ಲೆ ಆಗಿದೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಚೌಟ್ರಿಗೆ. ಇದೇ ಚೌಟ್ರಿಗೆ ನಾವು ಇವಾಗ ಮದುವೆಗೆ ಹೋಗ್ತಾ ಇರೋದು. ನಾವು ಚೌಟ್ರಿಗೆ ಹೋದಾಗ ನಮ್ಗೆ ಗೊತ್ತಿರೋರು ಯಾರೂ ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಇಲ್ಲಿ ಕುತ್ಕೊಂಡ್ವಿ. ಮೋಸ್ಟ್ಲಿ ಎಲ್ಲರೂ ರೆಡಿ ಆಗೋಕ್ಕೆ ಹೋಗಿರ್ಬೋದು, ಬರ್ತಾರೆ ಅಂತ. ನೋಡಿ, ನಾವು ಇವ್ರ ಮದುವೆಗೆ ಬಂದಿರೋದು. ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ನಮ್ಮಮ್ಮ ಮತ್ತು ಅಮ್ಮನಮ್ಮ ಇಬ್ಬರು ಊಟ ಮಾಡ್ಕೊಂಡು ಬಂದು ಎಲೆಡ್ಕೆ ತಿಂತಾ ಇದ್ದಾರೆ. ಇಲ್ಲಿ ಫೋಟೋ ತೆಗೆಸ್ಕೊತಾ ಇರೋದು ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ. ನಮ್ಮ ಚಿಕ್ಕಪ್ಪ ಅವ್ರ ಮಗ, ಸೊಸೆ ಮತ್ತು ಮಗಳು. ನಾವು ಊಟ ಮುಗಿಸ್ಕೊಂಡು ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲೇ ಸುಮಾರು ಹೊತ್ತು ಕೂತಿದ್ವಿ. ಅಲ್ಲಿಂದ ನಾವು ರೂಮಿಗೆ ಹೊರಟ್ವಿ. ಹೇ ಗೈಸ್, ಇವಾಗ ಜಸ್ಟ್ ನಾನು ರೂಮಿಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ರಿಮೂವ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಮರ್ತೋಗ್ಬಿಟ್ಟೆ. ಆಲ್ರೆಡಿ ಲೇಟ್ ಆಗಿದೆ. ಮಾರ್ನಿಂಗ್ ಬೇರೆ 9 ಗಂಟೆಗೆ ಮುಹೂರ್ತ ಇದೆ. ಅಷ್ಟರೊಳಗಡೆ ಎದ್ದು ಮತ್ತೆ ರೆಡಿ ಆಗಬೇಕಲ್ವಾ. ಇವಾಗ ಬಂದು ಮೇಕಪ್ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿ ಮಲ್ಕೋಬೇಕು ಸ್ವಲ್ಪ ಹೊತ್ತು. ಮಾರ್ನಿಂಗ್ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಇವಾಗ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ. ಏನಂದರೆ ಗೈಸ್, ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ. ನಾನು ಮುಹೂರ್ತದ್ದು ವಿಡಿಯೋನೇ ಮಾಡ್ಕೊಂಡಿಲ್ಲ. ವಿಡಿಯೋ ಆಗ್ತಾ ಇದೆ ಅಂತ ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಸ್ಟಾರ್ಟ್ ಮಾಡೇ ಇಲ್ಲ ವಿಡಿಯೋನ. ತುಂಬ ಬೇಜಾರು ಅನ್ನಿಸ್ತು. ಹಾಗಾಗಿ ಮುಹೂರ್ತದ್ದು ವಿಡಿಯೋ ಇಲ್ಲ. ನಾವು ಮುಹೂರ್ತ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಇಲ್ಲಿ ನನ್ನ ತಂಗಿ ಪಕ್ಕ ಕೂತಿರೋದು ನಮ್ಮಮ್ಮನ ತಮ್ಮನ ವೈಫು. ಊಟ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಅಲ್ಲಿ ಮುಹೂರ್ತ ಆದಮೇಲೆ ಮತ್ತೆ ರಿಸೆಪ್ಷನ್ ಸ್ಟಾರ್ಟ್ ಮಾಡಿದರು. ಅದನ್ನು ನೋಡಿ ಸ್ವಲ್ಪ ಹೊತ್ತು ಕೂತಿದ್ದು ಅವ್ರಿಗೆ ಹೇಳಿ ಅಲ್ಲಿಂದ ಹೊರಟ್ವಿ. ಇವಾಗಷ್ಟು ನಾವು ಮದುವೆಯಿಂದ ಬಂದ್ವಿ, ಮುಹೂರ್ತ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ಹೊರಡ್ತಾ ಇದ್ದೀವಿ. ಈ ಟೈಮು 12:30 ಆಗಿದೆ. ನೋಡಬೇಕು ಮನೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ. ಇವಾಗ ಇಲ್ಲಿಂದ ಹೊರಟ್ವಿ. ಇನ್ನು ಟೈಮ್ ಇರೋದ್ರಿಂದ ನಾವು ಭರಚುಕ್ಕಿ ಜಲಪಾತನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ನಾವು ಹೋಗೋ ದಾರಿಲಿ ಹತ್ರದಲ್ಲೇ ಇತ್ತು, ಒಂದು 3-4 ಕಿಲೋಮೀಟ್ರ್ ಒಳಗಡೆನೇ ಇತ್ತು. ಹಾಗಾಗಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ನಿಮಗೆ ಬೋರ್ಡ್ ಕಾಣ್ತಾ ಇದೆಯಾ, ಭರಚುಕ್ಕಿ ಜಲಪಾತಕ್ಕೆ ಸ್ವಾಗತ ಅಂತ. ಇದೇ ರೋಡಲ್ಲಿ ಹೋದ್ವಿ. ಇಲ್ಲಿ ನಮಗೆ ಶಿವನ ಸಮುದ್ರ ಅನಿಸುತ್ತೆ ಸಿಕ್ಕಿದ್ದು. ಅಲ್ಲಿ ಏನೋ ಜಾತ್ರೆ ಇತ್ತು, ಆದರೆ ನಾವು ದೇವಸ್ಥಾನದ ಒಳಗಡೆ ಏನು ಹೋಗಲಿಲ್ಲ. ಜನ ಜಾಸ್ತಿ ಇರ್ತಾರೆ ಮತ್ತು ಲೇಟ್ ಆಗುತ್ತೆ ಅದರೊಳಗಡೆ ಹೋದರೆ ಅಂತ. ಏನಂದರೆ ನಾವು ಗಗನಚುಕ್ಕಿ ಹೋದಾಗ ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಇರಲಿಲ್ಲ ಮತ್ತು ಒಳಗಡೆ ಹೋಗೋದಕ್ಕೆ ಟಿಕೆಟ್ ಕೂಡ ಇರಲಿಲ್ಲ. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಕೂಡ ತಗೊಂಡ್ರು ಮತ್ತು ಟಿಕೆಟ್ ಕೂಡ ತಗೊಂಡ್ರು. ಕಾರ್ ಪಾರ್ಕಿಂಗ್ ಚಾರ್ಜು 20 ರೂಪೀಸ್ ಇತ್ತು ಮತ್ತು ಟಿಕೆಟು 5 ರೂಪೀಸ್ ಇತ್ತು ಪರ್ ಪರ್ಸನ್. ಭರಚುಕ್ಕಿ ಜಲಪಾತಕ್ಕೆ ಬಂದಿದ್ದೀವಿ. ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ವಿ ಒಳಗಡೆ ನೋಡ್ಕೊಂಡು ಬರೋದಕ್ಕೆ. ಹಾಗೆ ಟಿಕೆಟ್ ತೊಗೊಳೋದಕ್ಕೆ ನಮ್ಮ ಹತ್ರ ಚೇಂಜ್ ಇರಲಿಲ್ಲ. 5 ರೂಪೀಸ್ ಅಲ್ವಾ ಒಬ್ರಿಗೆ ಕೊಡಬೇಕಾಗಿತ್ತು. ನಾವು 4 ಜನದಿಂದ 20 ರೂಪೀಸ್ ಕೊಡಬೇಕಿತ್ತು, ಆದರೆ ನಮ್ಮ ಹತ್ರ ಚೇಂಜ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಸೈಡಲ್ಲಿ ಏನೇನೋ ಸ್ನ್ಯಾಕ್ಸ್ ಇಟ್ಟಿದ್ದಾರೆ ನೋಡಿ. ಚುರುಮುರಿ ಇದೆ ಮತ್ತು ಫ್ರೂಟ್ಸ್ ಇದೆ. ನಾವು ಫ್ರೂಟ್ಸು ಮತ್ತು ಚುರುಮುರಿ ತೊಗೊಂಡು ಎಲ್ಲರೂ ನಿಂತ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನಾವು ಟಿಕೆಟ್ ತೊಗೊಂಡ್ವಲ್ಲ, ಆ ಗೇಟಿಂದ ಒಳಗಡೆ ಸ್ವಲ್ಪ ದೂರ ನಡಿಬೇಕು, ಆಮೇಲೆ ಇದು ಜಲಪಾತ ಸಿಗುತ್ತೆ. ಆದರೆ ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಇದೆ. ಇಳಿಯೋದೇನೋ ಇಳಿದ್ಬಿಡ್ಬೋದು, ಹತ್ತದ್ದು ಸ್ವಲ್ಪ ಕಷ್ಟ ಅನಿಸುತ್ತೆ, ಸುಸ್ತಾಗಿಬಿಡುತ್ತೆ. ನೋಡಿ ಜಲಪಾತ ಕಾಣಿಸ್ತಾ ಇದೆಯಲ್ಲ, ಇದೇ ಭರಚುಕ್ಕಿ ಜಲಪಾತ. ಈ ರೀತಿಯಾಗಿದೆ, ಚೆನ್ನಾಗಿದೆ ನೋಡೋದಕ್ಕೆ. ಆದರೆ ಕೆಳಗಡೆ ಹತ್ರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆದರೆ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ, ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ. ಆಗ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಇಲ್ಲಿಂದ ಹೊರಟ್ವಿ ನಾವು. ಇಲ್ಲಿ ಕೆಳಗಡೆ ಜನ ಎಲ್ಲ ನಿಂತಿದ್ದೀರಲ್ಲ, ಅಲ್ಲಿ ನೆರಳು ಥರ ಏನಾದರೂ ಮಾಡಿದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಬೋದಿತ್ತು. ಸಿಕ್ಕಾಪಟ್ಟೆ ಬಿಸಿಲಿದ್ದರಿಂದ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಅಷ್ಟೇ ಇದ್ಬಿಟ್ಟು ನೋಡ್ಕೊಂಡು ಹೊರಟ್ವಿ. ಇವಾಗ ಜಲಪಾತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಆ ಕೆಳಗಡೆಯಿಂದ ಹೋಗೋದು ಈಸಿ, ಸ್ಟೆಪ್ಸ್ ಹತ್ಕೊಂಡು ಮತ್ತೆ ಮೇಲ್ಗಡೆ ಬರಬೇಕಲ್ಲ, ತುಂಬ ಸುಸ್ತು ಅನ್ನಿಸ್ತಾ ಇತ್ತು. ಮಾತಾಡೋಕ್ಕೂ ಸಹಿತ ಆಗ್ತಾ ಇರಲಿಲ್ಲ. ನಾವು ಹೋಗಿದ್ದ ಟೈಮಿಂಗ್ಸು ಮಧ್ಯಾಹ್ನ ಆಗಿದ್ದರಿಂದ ತುಂಬ ಬಿಸಿಲು ಅನ್ನಿಸ್ತಾ ಇತ್ತು. ನೀವು ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದಾದರೆ ಮಾರ್ನಿಂಗ್ 10 ಗಂಟೆ ಒಳಗಡೆ ಹೋಗಿ, ಅದಿಲ್ಲ ಅಂದರೆ ಈವ್ನಿಂಗ್ ಹೋದರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಆವಾಗ ಬಿಸಿಲಿರೋದಿಲ್ಲ, ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನೋಡಿಕೊಂಡು ಬರ್ಬೋದು. ಇವಾಗ ಇಲ್ಲಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಮನೆ ರೀಚ್ ಆಗೋ ಅಷ್ಟೊತ್ತಿಗೆ 4:30 ಅಥವಾ 5 ಆಗ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗುವ. ಥ್ಯಾಂಕ್ ಯು.